ಏನಿದು ವಿವಾದ ಅಂತ ಕೇಳಿದ್ರೆ ಕ್ವಿಕ್ ಆಗಿ ಒಂದೆರಡು ಲೈನ್ ನಾನು ಹೇಳ್ಬೇಡಲ್ಲ ಮೇಡಮ್. ಬೆಂಗಳೂರು ಮತ್ತೆ ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ಗಾಗಿ ಎನ್ಐಸಿಇ ಸಂಸ್ಥೆಗೆ ರೈತರ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆದರೆ ಹಲವು ವರ್ಷಗಳಿಂದ ಕೆಲವು ಭೂಮಾಲೀಕರಿಗೆ ಪರಿಹಾರ ಸಿಕ್ಕಿಲ್ಲ ಅನ್ನೋದು ಮೊದಲ ಗಂಭೀರ ಆರೋಪ. ಯೋಜನೆಗೆ ನೀಡಲಾದ ಭೂಮಿಯನ್ನು ಮೂಲ ಫ್ರೇಮ್ವರ್ಕ್ ಅಗ್ರಿಮೆಂಟ್ ನಲ್ಲಿ ನಿಗದಿಪಡಿಸಿದ ಹಾಗೆ ಇವರು ಅಭಿವೃದ್ಧಿಪಡಿಸಿಲ್ಲ, ಮಾಡಿಲ್ಲ ಅನ್ನೋದು ಮತ್ತೊಂದು ಆರೋಪ. ಹಾಗೆ ಎನ್ಐಸಿಇ ರಸ್ತೆಗಳಲ್ಲಿ ಟೋಲ್ ಸಂಗ್ರಹಿಸುವುದೇ ಕಾನೂನುಬದ್ಧವೇ? ಟೋಲ್ ದರಗಳನ್ನು ಹೇಗೆ ಹೆಚ್ಚಿಸಲಾಗಿದೆ ಅಂದ್ರೆ ಇವರು ಹೇಗೆ ಮೂಲ ಒಡಂಬಡಿಕೆಯಲ್ಲಿ ಹೇಳಿದ ಹಾಗೆ ಅಭಿವೃದ್ಧಿ ಮಾಡಿಲ್ಲ ಅಥವಾ ಆ ರೀತಿ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದರ ಹೊರತಾಗಿಯೂ ಕೂಡ ನೀವಲ್ಲಿ ಟೋಲ್ ದರವನ್ನು ಹೆಚ್ಚಳ ಮಾಡಿದ್ದೀರಿ ಅನ್ನೋದು ಗಂಭೀರ ಆರೋಪ. ಡಿಟೇಲ್ ಆಗಿ ಇದನ್ನ ಒನ್ ಬೈ ಆಶ್ಚರ್ಯ ಅಂತಂದ್ರೆ ಇದರಲ್ಲಿ ನೋಡಿ 258 ಕಿಲೋಮೀಟರ್ ರಿಂಗ್ ರಸ್ತೆ ಮಾಡಬೇಕು 5 ಹಂತಗಳಲ್ಲಿ ಅಂತ. ಅವರು 30 ವರ್ಷ ಆದ್ರೂ ಕೂಡ ಬರೀ 41 ಕಿಲೋಮೀಟರ್ ಮಾತ್ರ ಮಾಡಿದ್ದಾರೆ. ಇದು ಇವತ್ತು ನಾವ್ ಹೇಳ್ಬೇಕಾ? ನನಗೆ ಇನ್ನೂ ಆಶ್ಚರ್ಯ ಇಲ್ಲಿ ಏನು ಅಂತಂದ್ರೆ ಈ ಜನ ಪ್ರಶ್ನೆ ಮಾಡ್ತಾ ಇರುವಂತದ್ದು, ನಮ್ಮ ರಿಪಬ್ಲಿಕ್ ವೀಕ್ಷಕರು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಂತಂದ್ರೆ ದೇವೇಗೌಡರು 90s ಅಲ್ಲಿ ಮಾಡ್ಕೊಂಡಿರೋ ಒಪ್ಪಂದ 1995 ಅಲ್ಲಿ ಅವರು ಮೊದಲನೇ ಸಾರಿ ಒಪ್ಪಂದ ಮಾಡ್ಕೊಂಡಿದ್ದು, 97ರಲ್ಲಿ ಇದಕ್ಕೆ FWA ಆಗುತ್ತೆ. ಈಗ ಇಷ್ಟು ವರ್ಷದ ನಂತರ ಅಂದ್ರೆ ಇಷ್ಟೆಲ್ಲ ಅಕ್ರಮಗಳು 20ಕ್ಕೂ ಹೆಚ್ಚು ವರ್ಷ ನಡೆದರೂ ಕೂಡ ಯಾರು ಏನು ಧ್ವನಿ ಎತ್ತಲಿಲ್ಲ. ದೇವೇಗೌಡರು ಸ್ವತಃ ಈಗ ಧ್ವನಿ ಎತ್ತುತ್ತಾ ಇದ್ದಾರೆ. ಇದ್ರ ಹಿಂದೆ ಕಾನೂನು ಕ್ರಮ ಕೈಗೊಳ್ಳಬಹುದಾಗಿತ್ತು, ಅವಕಾಶಗಳು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಟೋಲ್ ಸಂಗ್ರಹನ ಅವಾಗಲೇ ಸ್ಟಾಪ್ ಮಾಡಿಸಬಹುದಾಗಿತ್ತಲ್ಲ. ಎಲ್ಲಪ್ಪ 258 ಕಿಲೋಮೀಟರ್ ರಸ್ತೆ ಎಲ್ಲಿ ಅಂತ ಅವ್ರು ಕೇಳಬಹುದಾಗಿತ್ತು. ಯಾಕೆ ನೀವು ಈ ಒಪ್ಪಂದಗಳನ್ನೆಲ್ಲ ಮುರಿದಿದ್ದೀರಲ್ಲ, ಇದು ಎಲ್ಲಿ ಅಂತ. ಆಮೇಲೆ ಎಷ್ಟೊಂದು ಭೂಮಿಯನ್ನು ವಾಣಿಜ್ಯ ಬಳಕೆಗೆ ಮಾಡ್ಕೊಂಡಿದ್ದಾರೆ. 110 ಎಕರೆ ಏನೋ ಅವರು ಕಮರ್ಷಿಯಲ್ ಪರ್ಪಸ್ಗೆ. ಅದ್ ಹೆಂಗೆ ಹಂಗ್ ಮಾಡಕ್ ಬರುತ್ತೆ? ಅದನ್ನ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವಾಗ ಅಥವಾ ಈಗ ಕೋರ್ಟ್ ಹೇಳಿತು ಅಂದ ಮೇಲೆ ಇವರು ಪ್ರಶ್ನೆ ಮಾಡ್ತಾರಲ್ಲ, ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಕರೆಕ್ಟ್. ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯವೇ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ಪ್ರತಿದಿನವೂ ಕೂಡ ನಾವು ನಿಮಗೆ ಕಲ್ಪಿಸಿಕೊಡ್ತಾ ಇದ್ದೀವಿ. ಅದರಂತೆ ನೀವು ಅಭಿಪ್ರಾಯವನ್ನು ತಿಳಿಸಬಹುದು. ನೈಸ್ ರಸ್ತೆಯು ಟೋಲ್ ವಸೂಲಿ ನಿಲ್ಲಿಸಬೇಕು ಮತ್ತು ಯೋಜನೆಯನ್ನ ಸರ್ಕಾರದ ಸುಪರ್ದಿಗೆ ಪಡೆಯಬೇಕು ಅನ್ನುವ ಒತ್ತಡಗಳು ಮುನ್ನೆಲೆಗೆ ಬಂದಿವೆ. ಇದರ ನಡುವೆ ನೈಸ್ ರಸ್ತೆ ಕಾನೂನನ್ನ ಮೀರಿ ಟೋಲ್ ವಸೂಲಿ ಮಾಡ್ತಾ ಇದೆ ಅನ್ನುವಂತ ಆರೋಪ ಕೇಳಿಬಂದಿದೆ. ಹೀಗಾಗಿ ನೈಸ್ ಟೋಲ್ಗೆ ಕಾಸು ಕೊಡಬೇಕಾ ಅನ್ನುವಂತ ಪ್ರಶ್ನೆ ಏನಿದೆ ಈ ಬಗ್ಗೆ ಒಂದೊಂದು ರೋಡ್ಗೂ ನೀವು ಸಿಕ್ಕಾಪಟ್ಟೆ ಕೊಡ್ಬೇಕಾಗಿದೆ ದುಡ್ಡು. ನಮ್ಮ ಪ್ಯಾಕೇಜ್ ಅಲ್ಲಿ ನೀವು ಆ ಗ್ರಾಫಿಕ್ಸ್ ಎಲ್ಲ ನಮ್ಮ ತಲೆ ಮೇಲೆ ಹೋಗ್ತಾ ಇದೆ, ನೋಡ್ತಾ ಇರ್ತೀರಾ. ಆಮೇಲೆ ಇನ್ನೊಂದೇನಾಗತ್ತೆ ಅಂತಂದ್ರೆ ರಂಜಿತ್, ಎಲ್ಲಾ ಸರ್ಕಾರಗಳು ಇವ್ರು ಯಾರು ಕ್ರಮ ಕೈಗೊಂಡಿಲ್ಲ ನೋಡಿ. ಹಿಂದೆ ಕೂಡ 2016ರಲ್ಲಿ TB ಜಯಚಂದ್ರ ಅವ್ರ ನೇತೃತ್ವದಲ್ಲಿ ಸಮಿತಿ ಮಾಡಿದ್ರು, ಆಗ್ಲೂ ಕೂಡ ಏನು ಕ್ರಮ ಕೈಗೊಂಡಿಲ್ಲ. ಅದೇನು ಸುಮ್ಮನೆ ನಂಬಿಕೆ ವಾಸ್ತೆ ಒಂದು ಸಮಿತಿ ಅಂತ ಆಯ್ತು. ಆಮೇಲೆ CBI ತನಿಖೆಗೆ ಇದನ್ನ ಸದನ ಸಮಿತಿ ಶಿಫಾರಸು ಮಾಡಿದೆ. ಯಾಕೆ CBI ತನಿಖೆಗೆ ಇನ್ನೂ ಕೂಡ ಕೊಟ್ಟಿಲ್ಲ? ಯಾಕೆ CBI ತನಿಖೆಗೆ ಹೋಗಿಲ್ಲ? ಅದು 1100 ಎಕರೆಯನ್ನ ರೈತರಿಗೆ ವಾಪಸ್ ಮಾಡಿ ಅಂತ ಹೇಳಿದೆ. ಆ 1100 ಎಕರೆ ರೈತರಿಗೆ ಸಿಕ್ಕಿದ್ಯಾ? ಆಮೇಲೆ ಬಸವರಾಜ ಬೊಮ್ಮಾಯಿ ಅವ್ರ ನೇತೃತ್ವದ ಸರ್ಕಾರದಲ್ಲೂ ಕೂಡ ಗೋವಿಂದ ಕಾರಜೋಳ ಅವರ ಇದರಲ್ಲಿ ಸಮಿತಿ ಮಾಡಿದ್ರು, ಅವಾಗ್ಲೂ ಕೂಡ ಏನೂ ಆಗ್ಲಿಲ್ಲ. ಈಗ ಮತ್ತೆ 26ರಲ್ಲಿ KH ಮುನಿಯಪ್ಪ, MB ಪಾಟೀಲ್, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ ಅವ್ರನ್ನ ಸೇರಿಸಿ ಮತ್ತೊಂದು ಸಮಿತಿ ಮಾಡಿದ್ದಾರೆ. ಸುಮ್ಮನೆ ಸಮಿತಿ ಮೇಲೆ ಸಮಿತಿ ನಂಬಿಕೆ ವಾಸ್ತೆ ಮಾಡ್ತಾ ಇದ್ದಾರೆ ಅಷ್ಟೇ, ಏನೂ ಆಗಿಲ್ಲ.